ಇತ್ತೀಚಿನ ದಿನಗಳಲ್ಲಿ 7-8 ವರ್ಷಕ್ಕೇ ಹೆಣ್ಮಕ್ಳು ಮೆಚೂರ್ ಆಗೋದನ್ನು ನೋಡ್ತಾ ಇದ್ವಿ. ಕೆಲವು ಮಕ್ಕಳು 6 ವರ್ಷದಲ್ಲೇ ಬ್ರೆಸ್ಟ್ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಇದನ್ನು ಇಗ್ನೋರ್ ಮಾಡಬೇಡಿ, ಇದು ಯಾವಾಗಲೂ ನಾರ್ಮಲ್ ಆಗಿರೋಲ್ಲ. ಇದನ್ನು ಮೆಡಿಕಲ್ ಟರ್ಮಲ್ಲಿ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅಂದರೆ ಸಮಯಕ್ಕಿಂತ ಮುಂಚೆನೇ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಬ್ರೈನ್ನಲ್ಲಿರೋ ಪ್ಯೂಬರ್ಟಿ ಸೆಂಟರ್ ಅಂದರೆ ಹೈಪೋಥಾಲಮಸ್ ಟು ಪಿಟ್ಯೂಟರಿ ಆಕ್ಸಿಸ್ ಬೇಗ ಆ್ಯಕ್ಟಿವೇಟ್ ಆಗೋದು. ಈ ಥರ ಯಾಕಾಗುತ್ತೆ? ಮೇಯ್ನ್ ರೀಸನ್ ಈಸ್ ಒಬೆಸಿಟಿ, ಅಂದರೆ ತುಂಬ ದಪ್ಪ ಆಗೋದು. ಜಂಕ್ ಫುಡ್ಸ್ ತಿನ್ನೋದು, ಎಕ್ಸಸ್ ಶುಗರ್, ಅಲ್ಟ್ರಾ ಪ್ರೊಸೆಸ್ ಫುಡ್ಸ್, ಇವು ಬಾಡಿ ಫ್ಯಾಟ್ ಮತ್ತು ಈಸ್ಟ್ರೋಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿಸಿ ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ, ಚೈಲ್ಡ್ ಈಸ್ ರೆಡಿ ಫಾರ್ ಪ್ಯೂಬರ್ಟಿ ಅಂತ. ಇನ್ನು ಎರಡನೇ ರೀಸನ್ಸ್ ಪ್ಲಾಸ್ಟಿಕ್ಸ್. ಈ BPA ಇರುವಂಥದ್ದು, ಥ್ಯಾಲೆಟ್ಸ್ ಇರುವಂಥದ್ದು, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ದಾವೆ ನಾವೆಲ್ಲ ಫ್ರೂಟ್ಸು, ವೆಜಿಟೇಬಲ್ಸ್ಗೆ. ಪರ್ಫ್ಯೂಮ್ಸು, ಕಾಸ್ಮೆಟಿಕ್ಸು, ಹೇರ್ ಕೇರ್ ಪ್ರಾಡಕ್ಟ್ಸು, ಇಂಥ ಕೆಮಿಕಲ್ಸ್ ಕೂಡ ಮೇಯ್ನ್ ರೀಸನ್ ಆಗ್ತಾ ಇದೆ. ಈ ಥರ್ಡ್ ರೀಸನ್ ಎಕ್ಸಸ್ ಸ್ಕ್ರೀನ್ ಟೈಮ್ ಮತ್ತು ಪೋರ್ ಸ್ಲೀಪ್. ಇದರಿಂದ ಮೆಲಟೋನಿನ್ ಹಾರ್ಮೋನ್ ತುಂಬ ಕಡಿಮೆ ಆಗಿ ಪ್ಯೂಬರ್ಟಿ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಪೇರೆಂಟ್ಸ್ ಏನು ಮಾಡಬೇಕು? ಡೈಲಿ ಕಂಪಲ್ಸರಿ 1 ಅವರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಕ್ಕಳ ಕೈಲಿ ಮಾಡಿಸ್ಬೇಕು. ಐದರ್ ಜಾಗಿಂಗ್, ಸೈಕ್ಲಿಂಗ್, ರನ್ನಿಂಗ್, ಏನಾದರೂ. ಎರಡನೇದು ಜಂಕ್ ಫುಡ್ಸ್ನ ಕಮ್ಮಿ ಮಾಡಿ, ಶುಗರ್ ಕಂಟೆಂಟ್ನ ಕಮ್ಮಿ ಮಾಡಿ. ಮೂರನೇದು ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡಿ. ಮಕ್ಕಳಿಗೆ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಮಾಡಿ. ಅವ್ರು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅವ್ರ ಬಾಡಿ ಚೆನ್ನಾಗಾಗುತ್ತೆ. ಪ್ಲಾಸ್ಟಿಕ್ ಎಕ್ಸ್ಪೋಸರ್ ಮತ್ತು ಅನ್ನೆಸೆಸರಿ ಕಾಸ್ಮೆಟಿಕ್ಸ್ನ ಅವಾಯ್ಡ್ ಮಾಡಿ. ಅಂದರೆ ಲಿಪ್ಸ್ಟಿಕ್ ಹಾಕೋದಾಗಲಿ, ಪರ್ಫ್ಯೂಮ್ ಹಾಕೋದು, ಹೇರ್ ಕೇರ್ ತೊಗೊಳೋದು ಈಗಲೇ, ಅದೆಲ್ಲ ಬೇಡ. ಇದೆಲ್ಲ ಯಾಕೆ ಮಾಡಬೇಕು? ಪ್ರಕೃತಿ ನಿಯಮ, ಅವ್ರು ಯಾವಾಗ ಮೆಚೂರ್ ಆಗ್ತಾರೋ ಆಗಲಿ ಅಂತ ಹೇಳಿ ಬಿಡೋದಲ್ಲ. ಯಾಕೆ ಮಾಡಬೇಕು ಅಂದರೆ ಬಾಡಿ ಬೇಗ ಮೆಚೂರ್ ಆದರೂ ಬ್ರೈನ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ಇನ್ನೂ ಕಂಪ್ಲೀಟಾಗಿ ಆಗಿರೋದಿಲ್ಲ. ಸಣ್ಣ ಚೇಂಜಸ್ ಮಾಡೋದ್ರಿಂದ ಮಕ್ಕಳ ಹೆಲ್ತಿ ಗ್ರೋತ್ಗೆ ತುಂಬ ಸಹಾಯ ಮಾಡುತ್ತೆ.